ನಮಸ್ಕಾರ. ಇವತ್ತೊಂದು ಗರಿಗರಿಯಾದ ಜೋಳದ ಹಿಟ್ಟಿನ ದೋಸೆಯನ್ನು ಮಾಡಿ ತೋರಿಸ್ತೇನೆ. ತುಂಬ ಸುಲಭ ಮಾಡಲಿಕ್ಕೆ. 1.5 ಕಪ್ ಆಗುವಷ್ಟು ಜೋಳದ ಹಿಟ್ಟನ್ನು ತಗೊಳ್ಬೇಕು. ಜೋಳದ ಹಿಟ್ಟು ಆರೋಗ್ಯಕ್ಕೂ ಒಳ್ಳೆಯದು, ತಿನ್ನಲಿಕ್ಕೂ ತುಂಬ ಕ್ರಿಸ್ಪಿಯಾಗಿ ಬರ್ತದೆ, ರವೆ ದೋಸೆ ಥರ. ಬೆಳಗಿನ ತಿಂಡಿಗೆ ಮಾಡಿಕೊಡ್ಬೋದು. ಅದಕ್ಕೆ 1/4 ಕಪ್ ಆಗುವಷ್ಟು ರವೆ, ಒಂದು ಸಣ್ಣ ಕಪ್ ಆಗುವಷ್ಟು ಅಕ್ಕಿ ಹಿಟ್ಟನ್ನು ಸೇರಿಸ್ಕೊಳ್ಬೇಕು. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಬೇಕು. ಆಮೇಲೆ ಒಂದು ವಿಸ್ಕಿಂದ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. 1 ಚಮಚ ಜೀರಿಗೆ ಸೇರಿಸ್ಬೇಕು. ಕರಿಬೇವು ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪನ್ನು ಚಿಕ್ಕದಾಗಿ ಕಟ್ ಮಾಡಿ ಹಾಕಿದ್ದೇನೆ. ಹಸಿಮೆಣಸು ಬೇಕಾದರೆ ಸೇರಿಸ್ಬೋದು. ಈಗ ನಾನು ಮಕ್ಕಳು ತಿಂತಾರೆ ಅಂತ ಹಾಕಿಲ್ಲ. ಇದಕ್ಕೆ ನೀರಾಗಿ ಮಾಡಿಕೊಡ್ಬೇಕು ಹಿಟ್ಟನ್ನು. ಅದಕ್ಕೆ 6 ಕಪ್ ಆಗುವಷ್ಟು ನೀರು ಬೇಕಾಗ್ತದೆ. ಒಂದೇ ಸಲ ಹಾಕಬಾರ್ದು, ಸ್ವಲ್ಪ ಸ್ವಲ್ಪ ನೀರನ್ನು ಹಾಕಂತ ಅದನ್ನು ವಿಸ್ಕಲ್ಲಿ ತಿರ್ಸ್ಬೇಕು. ಗಂಟಾಗೋದಿಲ್ಲ ಹೆಚ್ಚಾಗಿ ಅಂತ ವಿಸ್ಕಲ್ ಮಾಡಿದರೆ. ಸೌಟಲ್ಲೂ ತಿರ್ಸ್ಬೋದು, ತೊಂದರೆ ಇಲ್ಲ. ಇದು ಸ್ವಲ್ಪ ಸುಲಭದ ಕೆಲಸ. ನೀರಾದ ಹಿಟ್ಟು ಮಾಡಿಕೊಳ್ಬೇಕು. ಇದಕ್ಕೆ ಒಂದು ಅರ್ಧ ಕಪ್ ಆಗುವಷ್ಟು ಮಜ್ಜಿಗೆಯನ್ನು ಸೇರಿಸಿದ್ದೇನೆ. ರುಚಿ ಚೆನ್ನಾಗಿರುತ್ತಾಗ. ಒಂದು 10 ನಿಮಿಷ ಆಗುವಷ್ಟು ಮುಚ್ಚಿ ರೆಸ್ಟ್ ಕೊಡಬೇಕು ಹಿಟ್ಟಿಗೆ. ಆಗ ಚಟ್ನಿ ಮಾಡಿಕೊಳ್ಬೋದು. ದೋಸೆ ಕಾವಲಿನ ಕಾಯಲಿಕ್ಕೆ ಇಡಬೇಕು. ನಾನ್ ಸ್ಟಿಕ್ಕಲ್ಲಾದರೆ ತುಂಬ ಸುಲಭದಲ್ಲಿ ಬರ್ತದೆ ಎಬ್ಸ್ಲಿಕ್ಕೆ. ನಾನು 2 ಕಲ್ಲಲ್ಲೂ ಮಾಡಿ ತೋರಿಸ್ತೇನೆ. ಹಿಟ್ಟು ಹಾಕೋದು ತುಂಬ ಸುಲಭ. 1 ಸೌಂಡ್ ಹಿಟ್ಟು ತೊಗೊಂಡು ನಿಧಾನಕ್ಕೆ ಎಲ್ಲ ಕಡೆನೂ ಹಾಕಿದರೆ ಆಯಿತು. ಮುಚ್ಚಿ ಬೇಯಿಸಬೇಕು. ತುಪ್ಪ ಹಾಕಿ ಬೇಯಿಸಿದರೆ ಚೆನ್ನಾಗಿರುತ್ತೆ. ಒಂದು 2-3 ನಿಮಿಷದಲ್ಲೇ ದೋಸೆ ರೆಡಿ ಆಗ್ತದೆ. ಮೀಡಿಯಮ್ ಉರಿಯಲ್ಲಿ ಬೇಯಿಸಬೇಕು. ದೊಡ್ಡ ಉರಿ ಮಾಡ್ಕೊಳ್ಬಾರ್ದು, ಕರಟಿ ಹೋಗ್ತದೆ. ಸಿಮ್ ಮಾಡಿಕೊಂಡ್ರೆ ತುಂಬ ಹೊತ್ತು ಹಿಡಿತದೆ. ಮೀಡಿಯಮ್ ಮಾಡಿಕೊಂಡ್ರೆ ಆಯಿತು. ಈ ಥರ ಗರಿ ಗರಿ ದೋಸೆ ಆರಾಮಾಗಿ ಎಬ್ಸ್ಲಿಕ್ಕೆ ಬರ್ತದೆ. ಇದು ಕಬ್ಬಿಣದ ಕಲ್ಲಲ್ಲಿ ಮಾಡಿ ತೋರಿಸ್ತೇನೆ. ಇದು ಸ್ವಲ್ಪ ಸಮಯ ಹಿಡಿತದೆ. ಗಡಿಬಿಡಿ ಮಾಡಿದರೆ ದೋಸೆ ಹರಿದೋಗ್ತದೆ. ನಿಧಾನಕ್ಕೆ ಎಬ್ಸಿ ತೆಗೆದ್ರೆ ರುಚಿಯಾದ ದೋಸೆ ರೆಡಿ ಆಯಿತು. ತೆಂಗಿನಕಾಯಿ ಚಟ್ನಿ ಜೊತೆ ತುಂಬ ರುಚಿಯಾಗಿರುತ್ತೆ. ಜೊತೆಗೆ ಒಂದು ಗ್ರೇವಿ ಮಾಡಿಕೊಂಡ್ರೆ ಮತ್ತೂ ರುಚಿ. ನಾನು ಬಟಾಣಿ, ಈರುಳ್ಳಿ, ಟೊಮೆಟೊದು ಗ್ರೇವಿ ಮಾಡಿದ್ದೆ. ತಿನ್ನಲಿಕ್ಕೆ ತುಂಬ ರುಚಿಯಾಗಿರುತ್ತೆ. ಒಂದು ಸಲ ಮಾಡಿ ನೋಡಿ, ಹೇಗಾಯ್ತು ಅಂತ ಕಮೆಂಟ್ ಮಾಡಿ. ನನ್ನ ಚಾನಲನ್ನು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಇವತ್ತೇ ಈ ದೋಸೆ ಮಾಡಿ ತಿಂದು ಹೇಗಾಯ್ತು ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು.